ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ತಿಂಗಳ ಒಂದು ಕೊನೆಯಲ್ಲಿ ಕುಟುಂಬದವರೊಂದಿಗೆ ಒಂದು ಸಂತಸದ ಕ್ಷಣವನ್ನ ಕಳೆಯುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗ್ಬೋದು, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳ ಭೇಟಿ ಆಗ್ಬೋದು, ಒಂದು ದೇವರ ದರ್ಶನ ಮಾಡಬಹುದು, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು. ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಈ ತಿಂಗಳಲ್ಲಿ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವೃದ್ಧಿಯಲ್ಲಿ ಸರಿಯಾಗಿರ್ತಕ್ಕಂಥ ಯೋಜನೆಯಿಂದ ನಿಮಗೆ ಸಂತಸ ಆಗುತ್ತೆ. ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿ ಜೀವನವನ್ನು ಸರಿಯಾಗಿ ನಿಭಾಯಿಸಿದ್ದೆ ಆದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುವಂತದ್ದು. ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡುವಂತ ಸಾಧ್ಯತೆ. ಇನ್ನು ಮಕ್ಕಳು ವಾಹನ ಚಾಲನೆ ಮಾಡುವುದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ, ಅವರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅವರ ಬಗ್ಗೆ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡಿ. ವಾಹನ ಸರಿಯಾಗಿ ಚಾಲನೆ ಮಾಡದೇ ಇದ್ದಾಗ ವಾಹನವನ್ನ ಕೈಗೆ ಕೊಡಬೇಡಿ. ಇನ್ನು ಶುಭ ಸುದ್ದಿಯಿಂದ ಬಹಳಷ್ಟು ಉತ್ಸಾಹ ನಿಮಗಾಗುತ್ತೆ, ಸಂತಸ ನಿಮಗಾಗುತ್ತೆ, ಖುಷಿ ಆಗುತ್ತೆ. ಇನ್ನು ಶತ್ರುಗಳು ಸಮಸ್ಯೆ ಉಂಟು ಮಾಡಿದರೂ ಕೂಡ ಅವರ ಮೇಲೆ ನಿಮ್ಮ ಹಿಡಿತ ಇರುತ್ತೆ, ಧೈರ್ಯ ಇರುತ್ತೆ, ಶೌರ್ಯ ಇರುತ್ತೆ, ಸಾಹಸ ಇರುತ್ತೆ, ಬಲ ಇರುತ್ತೆ, ಮಾನಸಿಕ ಸ್ಥೈರ್ಯ ಅದಕ್ಕಾಗಿನೇ ಬೇಕು. ಅವಾಗ ನೀವು ಶತ್ರುಗಳನ್ನು ಕೂಡ ಜಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿ ಬರುವಂತದ್ದು. ರಹಸ್ಯ ಮೂಲಗಳಿಂದ ನಿಮಗೆ ಧನ ಲಾಭ ಆಗುತ್ತೆ. ಯಾವುದೋ ಒಂದು ಒಳ್ಳೆಯ ಮೂಲದಿಂದ ನಿಮಗೆ ಧನದ ಆಗಮನ ಆಗುವಂಥದ್ದು, ಧನದ ಒಂದು ಉಪಯೋಗ ನಿಮಗೆ ಖಂಡಿತ ಆಗುವಂತ ಸಾಧ್ಯತೆ ಇದೆ. ಇನ್ನು ಮಿತ್ರರಿಂದ ನೆರವು ಸಿಗುತ್ತೆ. ನಿಮಗೆ ತೀರಾ ಖಾಸಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿ